ಸಬ್ಸಿಡಿ ಸಿನಿಮಾ ಮಾಡೋರು ಎಲ್ಲರದು ಸಬ್ಸಿಡಿ ಹಕ್ಕು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬಿಕಾಸ್ ಸಬ್ಸಿಡಿಗೆ ಬಹುಶಃ ಒಂದು ಪ್ಯಾರಾಮೀಟರ್, ಯಾವ ರೀತಿಯ ಸಿನಿಮಾಗಳಿಗೆ ಯಾಕೆ ಸಬ್ಸಿಡಿ ಬೇಕು ಅದಕ್ಕೊಂದು ಮಾನದಂಡಗಳಿವೆ. ಪ್ರತಿಯೊಬ್ಬರು ಸಿನಿಮಾ ಮಾಡಿದವನು ಸಬ್ಸಿಡಿ ಬೇಕು ಅಂತ ಕೂತ್ಕೊಂಡ್ರೆ ಸರ್ಕಾರ ಇಲ್ಲಿ ತುಂಬಿಕೊಡುತ್ತೆ. ಇಟ್ ಈಸ್ ನಾಟ್ ಫಂಡಮೆಂಟಲ್ ರೈಟ್. ಇಲ್ಲಿ ಹುಟ್ಟಿದವನು ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿದವನಿಗೆ ಸಬ್ಸಿಡಿಗೆ ಹಕ್ಕಿದೆ ಅನ್ನೋದು ತಪ್ಪಾಗುತ್ತೆ. ಅಫ್ಕೋರ್ಸ್ ತಾನು ಸಿನಿಮಾ ಮಾಡಿದಾಗ ಆ ಸಿನಿಮಾವನ್ನ ಪ್ರೇಕ್ಷಕರ ಮುಂದೆ ಇಡೋದು ನನ್ನ ಹಕ್ಕು, ನನ್ನನ್ನು ತಡಿಬೇಡಿ, ಇದು ನನ್ನ ಕೆಲಸ. ಇಲ್ಲಿ ಯಾವುದೇ ಅಶ್ಲೀಲತೆಗಳಿಲ್ಲದೆ, ಸಮಾಜಕ್ಕೆ ಏನು ಕೆಟ್ಟ ಸಂದೇಶಗಳಿಲ್ಲದೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಆ ಸಿನಿಮಾವನ್ನ ಪ್ರದರ್ಶನ ಮಾಡೋದು ನನ್ನ ಹಕ್ಕು ಅನ್ನೋದು ಹೇಳ್ಬೋದು. ಆದ್ರೆ ಸಬ್ಸಿಡಿ ನನ್ನ ಹಕ್ಕು ಅನ್ನೋದು ನನ್ನ ಪ್ರಕಾರ ಬಹುಶಃ ಅದು ನೀವು ಪ್ರೆಸೆಂಟ್ ಮಾಡ್ಕೊಂಡ ವೇ ತಪ್ಪಾಗಿದೆ ಅಂತ ಅನ್ಸುತ್ತೆ. ಬಿಕಾಸ್ ಇಲ್ಲಿ ಯಾರಿಗೂ ಇದು ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಸಿನಿಮಾ ಮಾಡಿ ಅಂತಾನು ಹೇಳಲಿಲ್ಲ. ಬಿಕಾಸ್ ಒಂದು ದೇಶದಲ್ಲಿ ಹುಟ್ಟಿದ ಮೇಲೆ ಎಜುಕೇಶನ್ ಇರ್ಬೋದು, ಆಹಾರ ಇರ್ಬೋದು, ಆರೋಗ್ಯ ಇರ್ಬೋದು, ಇದೆಲ್ಲ ನಮ್ಮ ಹಕ್ಕು. ಒಂದು ನಮ್ಮ ಸರ್ಕಾರವನ್ನ ಕೇಳೋ ಹಕ್ಕು ನಮಗಿರುತ್ತೆ. ಆದ್ರೆ ಒಂದು ಸಿನಿಮಾ ಮಾಡಿ ನನಗೆ ದುಡ್ಡು ಸರ್ಕಾರವೇ ಕೊಡಬೇಕು, ಬಿಕಾಸ್ ಇಟ್ ಇಸ್ ಅ ಪ್ಯಾಷನ್. ಸಿನಿಮಾ ಅನ್ನೋದು ಪ್ಯಾಷನ್, ಅದೊಂದು ಪ್ರೀತಿಯಿಂದ, ಒಂದು ನಮ್ಮಲ್ಲಿರುವ ಎಕ್ಸ್ಟ್ರಾ ಟ್ಯಾಲೆಂಟ್ ಇಂದ ನಾವೊಂದು ಕತೆ ಮಾಡಿ ಸಿನಿಮಾ ಮಾಡ್ತೀವಿ. ಅದಕ್ಕೊಬ್ಬರು ಬಂಡವಾಳವನ್ನು ಹೂಡಿಸಿ ಸಿನಿಮಾ ಮಾಡಿರ್ತೀವಿ. ಆ ಸಿನಿಮಾಕ್ಕೆ ಸರ್ಕಾರ ದುಡ್ಡು ಕೊಡಬೇಕು ಅನ್ನೋದು ತಪ್ಪಾಗುತ್ತೆ. ಆದ್ರೆ ಸರ್ಕಾರ ಒಂದು ಏನೋ ಪಾಲಿಸಿ ಮಾಡಿದೆ, ಇಂಥ ಸಿನಿಮಾಗಳಿಗೆ ಸಬ್ಸಿಡಿ ಸಿಗಬೇಕು, ಅದಕ್ಕಿರುವ ಪ್ಯಾರಾಮೀಟರ್ಗಳಿಂಥದ್ದು, ಅದು ಇಂಥ ಟೈಮಲ್ಲಿ ಸಿಗಬೇಕು ಅಂತ ಏನೊಂದು ಆದೇಶಗಳಿವೆ, ಅದರ ಮೂಲಕ ಸರ್ಕಾರ ಕೆಲಸ ಮಾಡಲಿ ಅಂತ ಮೆಂಬರ್ಸ್ ಕೇಳಿಕೊಂಡ್ರೆ, ಅದು ಅಂಥ ಕೆಲಸಗಳಿಗೆ ಅಂಥ ವಿಚಾರ ಇಟ್ಕೊಂಡು ಮುಷ್ಕರ ಮಾಡಿದ್ರೆ ಅದು ಬಹುಶಃ ಒಂದು ನಮಗೆ ಒಂದು ರಿಸಲ್ಟ್ ಕೊಡಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ.